ಸಂವಿಧಾನವನ್ನ ನೂರಾರು ಸಾರಿ ತಿದ್ದುಪಡಿ ಮಾಡಿರುವ ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನ ಬದಲಾವಣೆ ಮಾಡುವುದಾಗಿ ಹೇಳ್ತಾ ಇರುವ ಬಿಜೆಪಿ ಪಕ್ಷ ನೀವು ಈಗಾಗಲೇ ನೋಡಿದ್ದೀರಾ. ಪ್ರಜಾಪ್ರಭುತ್ವ ತುಂಬಾ ಆತಂಕದಲ್ಲಿದೆ. ಇದರ ಉಳಿವಿಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲುವು ಅನಿವಾರ್ಯ ಅಂತ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ರಾಜಸಿಂಹ ತಿಳಿಸಿದರು. ಇಂದು ನಾಮಪತ್ರ ಸಲ್ಲಿಕೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ತುಮಕೂರಿನಲ್ಲಿ ಅವರು ಮಾತನಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿಗೂ ಸಹ ಸ್ಥಳ ನೀಡಲಿಲ್ಲ. ಅವರ ಪಾರ್ಥಿವ ಶರೀರವನ್ನ ಭಿಕ್ಷೆ ಎತ್ತಿ ಮಹಾರಾಷ್ಟ್ರದ ಮುಂಬೈಗೆ ತಂದಿದ್ದು ನಮಗೂ ಗೊತ್ತಿದೆ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 2 ಬಾರಿ ಯಾರು ಸೋಲಿಸಿದ್ದು? ಈ ದೇಶದ ದಲಿತರಿಗೆ ಇದುವರೆಗೂ ಭೂಮಿ ನೀಡಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸರಿಯಾದ ವಸತಿ ನಿಲಯ ಇಲ್ಲ. ಬಿಎಸ್ಪಿ ರಾಜ್ಯಾಧ್ಯಕ್ಷ ಗುರುಮೂರ್ತಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ಇನ್ನು ಇದುವರೆಗೂ ನಡೆದಿರುವ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಹಿಂದುಳಿದ ವರ್ಗದ ಪರಿಶಿಷ್ಟರು ಗೆದ್ದಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಮೋದಿ ದೇಶ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ತಿಳಿದುಕೊಳ್ಳಿ, ಈಗಾಗಲೇ 32 ವರ್ಷಗಳ ಹಿಂದೆ ನಿಮ್ಮದೇ ಪಕ್ಷದ ಪ್ರಧಾನಿಯಾಗಿದ್ದ ಪಿವಿ ನರಸಿಂಹರಾವ್ ಅವರು ಬಂಡವಾಳ ಹಿಂತೆಗೆತ ಮಾಡಿದ್ರು. ಆರ್ಥಿಕ ತಜ್ಞರು ಆಗಿರುವ ಅಂದು ವಿತ್ತ ಸಚಿವರಾಗಿ ಮನಮೋಹನ್ ಸಿಂಗ್ ಇದ್ರು. ನೀವು ದೇಶವನ್ನ ಮಾರುವ ಕೆಲಸ ಪ್ರಾರಂಭ ಮಾಡಿದ್ದು ನೀವು ನಿಧಾನವಾಗಿ ದೇಶ ಮಾರುವ ಕೆಲಸ ಆರಂಭ ಮಾಡಿದ್ದು. ಆದರೆ ಮೋದಿಜಿ ಬೇಗ ಮಾಡ್ತಾ ಇದ್ದಾರೆ. ಈ 2 ಪಕ್ಷಗಳಿಗೆ ನೈತಿಕತೆ ಇಲ್ಲ. ಇವೆರಡೂ ಪಕ್ಷ ಚುನಾವಣಾ ಬಾಂಡ್ ಮೇಲೆ ಅಕ್ರಮ ಹಣ ತಂದು ಚುನಾವಣೆ ಮಾಡುತ್ತಿದ್ದಾರೆ. ಆದ್ದರಿಂದ ಭ್ರಷ್ಟಾಚಾರ ವಿರೋಧಿ ಪಕ್ಷವಾದ ಬಿಎಸ್ಪಿ ಪಕ್ಷಕ್ಕೆ ಈ ಅಧಿಕಾರ ನೀಡಬೇಕು ಎಂದರು. ಅವರ ಪಾರ್ಥಿವ ಶರೀರವನ್ನು ಭಿಕ್ಷೆ ಎತ್ತಿ ಬಾಂಬೆಗೆ ತಂದಿರ್ತಕ್ಕಂಥದ್ದನ್ನ ನಾನು ಗಮನಿಸಿದ್ದೇನೆ. ಈ ದೇಶದಲ್ಲಿ 2 ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾರು ಸೋಲಿಸಿದ್ದಾರೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕಾಗಿದೆ. ಹಾಗೆಯೇ ಈ ದೇಶದಲ್ಲಿ 77 ವರ್ಷ ಆದ್ರೂ ಜನಗಳಿಗೆ ಭೂಮಿನ ನೀಡದೇ ಇರತಕ್ಕಂಥದ್ದನ್ನ ಮತ್ತು SC/STಗಳಿಗೆ ಉದ್ಯೋಗ ವಂಚನೆ ಮಾಡಿರ್ತಕ್ಕಂಥದ್ದನ್ನ, ಪ್ರಮೋಷನ್ ರಿಸರ್ವೇಷನ್ನ ವಂಚನೆ ಮಾಡಿರ್ತಕ್ಕಂಥ ಹಾಗೂ ವಿದ್ಯಾರ್ಥಿಗಳಿಗೆ ಸರಿಯಾದಂಥ ಹಾಸ್ಟೆಲ್ನ ಕೊಡದೇ ಇರತಕ್ಕಂಥ ಯಾವುದೇ ಆಗಲಿ SC/ST ವಿದ್ಯಾರ್ಥಿಗಳಿಗೆ, BCN ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಮತ್ತು ತುಮಕೂರು ಜಿಲ್ಲೆನಲ್ಲೇ ಸುಮಾರು 8-9 ಸಾವಿರ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಸ್ಟೆಲ್ ಸೌಲಭ್ಯ ತುಮಕೂರು ಜಿಲ್ಲಾ ಕೇಂದ್ರದಲ್ಲೇ ಇಲ್ಲ. ಅದಕ್ಕೋಸ್ಕರ ರೈತರು ತಿಂಗಳಾನುಗಟ್ಟಲೆ ಹೋರಾಟ ಮಾಡಿದ್ರೂ ಕೊಬ್ಬರಿನ ಕೊಳ್ಳದೇ ಇರ್ತಕ್ಕಂಥದ್ದು ನಾವು ನೋಡಿದ್ದೇನೆ. ನಾನೊಬ್ಬ ಶಿಕ್ಷಕನ ಮಗನಾಗಿ ಮತ್ತು ಹೋರಾಟಗಾರನಾಗಿ ಮತ್ತು ರೈತ ಹಿನ್ನೆಲೆ ಕುಟುಂಬದಿಂದ ಬಂದಂಥವನಾಗಿ ಎಲ್ಲ ಥರದ ನೋವುಗಳು ನೋಡಿದ್ದೇನೆ. ಈಗಿನ ಯುವಕರು ಮತ್ತು ಯುವತಿಯರು ತೊಂದರೆ ಪಡ್ತಾ ಇರ್ತಕ್ಕಂಥದ್ದನ್ನ ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಒಂದು ಸಾಮಾಜಿಕ ಜಾಲತಾಣ ಏನಿದೆ ಅದನ್ನು ಪ್ರತಿದಿನ ಒಂದು 5ರಿಂದ 6 ಗಂಟೆ ನಾನು ನಿಲ್ಲಿಸದೆ ಹೋದರೆ ಈ ದೇಶದ ಭವಿಷ್ಯಕ್ಕೆ ತುಂಬ ಅನಾಹುತ ಇದೆ. ಒಂದು ಯುವಕರು ತುಂಬ ಕೆಟ್ಟದಾರಿ ಇರ್ತಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಪಾನ್ ಪರಾಗು ಮತ್ತು ಕುಡಿತ ಇದರಲ್ಲಿ ಒಂಥರ ನಾಶ ಆಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಸಂತತಿಯನ್ನೇ ಈ ಸ್ಕ್ಯಾನಿಂಗ್ ಇದರಿಂದ ಕಳೆದೋಗಿದೆ. ಈ ಥರ ಎಲ್ಲ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಬಹುಜನ್ ಸಮಾಜ್ ಪಾರ್ಟಿ ಅಭ್ಯರ್ಥಿಯಾಗಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಸಂಪೂರ್ಣವಾಗಿ ಈ ಒಂದು ನಮ್ಮ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಮತ್ತು ರೈತರ ಮತ್ತು ಕಾರ್ಮಿಕರ ಮತ್ತು ಹೆಣ್ಮಕ್ಳ ಹಕ್ಕುಗಳನ್ನು ಮತ್ತು ದಲಿತರ ಹಕ್ಕುಗಳನ್ನು, SC/ST OBCಗಳ ಮತ್ತು ಮೈನಾರಿಟಿಗಳ ಹಕ್ಕುಗಳನ್ನ ಕಾಪಾಡಲಿಕ್ಕೆ ಮತ್ತು ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಒಂದು ಕಟಿಬದ್ಧನಾಗಿ ದುಡಿಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು. ಸಂಪೂರ್ಣ ಏನು ಸಂವಿಧಾನ ಏನಿದೆ ಅದನ್ನು ಜಾರಿಗೊಳಿಸಲಿಕ್ಕೆ ಏನು ಲೋಕಸಭೆಯಲ್ಲಿ ಒಂದು ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾನು ಎಲ್ಲ ಯುವಕರು ಮತ್ತು ಯುವತಿಯರಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಒಂದು ದೊಡ್ಡ ಕೊಡುಗೆ ನೀವು ನನಗೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಬಂಧುಗಳೇ, ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಜನಾಂಗಕ್ಕೂ. ಅದಕ್ಕೋಸ್ಕರ ತುಂಬ ಬಳಲ್ತಾ ಇದ್ದೀನಿ. ಸಾಕಷ್ಟು ತೊಂದರೆಗಳು ಕಾಣ್ತಾ ಇದೆ. 77 ವರ್ಷ ಆದರೂ ಸರಿಯಾದಂಥ ವ್ಯವಸ್ಥೆ ಕಾಂಗ್ರೆಸ್ಸಿಂದಾಗಲಿ BJPಯಿಂದಾಗಲಿ ಒಂದು ಜನತಾ ದಳದವರಿಂದಾಗಲಿ ಸರಿಯಾದಂಥ ಆಡಳಿತ ನಡೆದೇ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾರೆಲ್ಲ ತೊಂದರೆ ಕೊಟ್ಟರು ಇವತ್ತು ಸಂವಿಧಾನ ಕಾಪಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ನೋವುಗಳನ್ನ ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ SC/ST ಲೀಡರ್ಸ್ಗೆ, ಯಾರೇ ಮಿನಿಸ್ಟರ್ಗಳಿಗಾಗಲಿ ಅವ್ರಿಗೆಲ್ಲ ನೋವು ಗೊತ್ತಿದೆ.
ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾರು ತೊಂದರೆ ಕೊಟ್ಟರು ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ ಸಾಧ್ಯ. ಅದಕ್ಕೆ ಅಕ್ಕ ಮಾಯಾವತಿಯವರು 4 ಸಾರಿ ದೇಶದ ಅತಿ ದೊಡ್ಡ ರಾಜ್ಯದಲ್ಲಿ ಆಡಳಿತ ಮಾಡಿದ್ರು. 1,20,00,000 ಎಕರೆ ಜಮೀನನ್ನು ಎಲ್ಲ ಜಾತಿ ಬಡವರಿಗೆ ಹಂಚಿಕೆ ಮಾಡಿದ್ದಾರೆ. 40 ಲಕ್ಷ ಕುಟುಂಬಗಳಿಗೆ ಮತ್ತು 100ಕ್ಕೆ 100 ರಿಸರ್ವೇಷನ್ ಏನಿತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿದ್ದಾರೆ ಮತ್ತು ಪೌರ ಕಾರ್ಮಿಕರನ್ನ ಕಾಪಾಡಿದ್ದಾರೆ. ಅದಕ್ಕೋಸ್ಕರ ಈ ರೈತರಿಗೆ ಏನು ಸಿಗಬೇಕು ಅಲ್ಲಿ ನ್ಯಾಯ ಅದೆಲ್ಲ ಒದಗುತ್ತಿದ್ದಾರೆ. ಆ ಒಂದು ಥಾಟ್ಸ್ ಬಹುಜನ್ ಸಮಾಜ್ ಪಾರ್ಟಿ ಇಟ್ಕೊಂಡಿದೆ. ಅದನ್ನು ನಾನು ಇಡೀ ಜೀವಮಾನದಲ್ಲಿ ಅಳವಡಿಸ್ಕೊಂಡು ಇದ್ದೀನಿ. ಇಲ್ಲಿನ ಹಾಸ್ಟೆಲ್ಗಳು ಹೆಚ್ಚಿಗೆ ಆಗಬೇಕು ಅಂತಂದರೆ ನನ್ನ ವೈಯಕ್ತಿಕವಾದಂಥ ನನ್ನ ಸಹಚರರ ಜೊತೆಯಲ್ಲಿ ಹೋರಾಟ ಮಾಡಿ ನ್ಯಾಯವನ್ನು ಕೊಡಿಸಿದ್ದೀನಿ. ನಾನು ಯಾವತ್ತೂ ಎಂದೂ ಸಾವಿರಾರು ಎಕರೆ ಜಮೀನನ್ನು ಮಂಜೂರು ಮಾಡಿಸ್ಕೊಟ್ಟಿರ್ಬೋದು, ಕೆಲವು ಬಿಡಿಸ್ಕೊಟ್ಟಿರ್ಬೋದು. ಎಂದೂ ನಾನು ಕಾಫಿ ಟೀಗೂ ಸಮೇತ ಬೇಡಿಕೆ ಇಟ್ಟೋನಲ್ಲ. ಅದಕ್ಕೋಸ್ಕರ ನಾನು ಎಷ್ಟೇ ಸಮಾಜ ಸೇವೆ ಮಾಡಿದ್ರು ನಾನು ಬೇಡಿಕೆ ಇಟ್ಟಂಥ ಮನುಷ್ಯನೇ ಅಲ್ಲ. ಅದಕ್ಕೋಸ್ಕರ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಡಿ. 100ಕ್ಕೆ 100 ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥ ಹೋರಾಟವನ್ನು ಮಾಡ್ತೇನೆ. ನಿಮ್ಮ ಮನೆ ಬಾಗಿಲಿಗೆ ಏನು ಬರಬೇಕು ನಿಮಗೆ ಪ್ರತಿಯೊಬ್ಬರು ಗೌರವ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಎಲ್ಲ ಬಂಧುಗಳಲ್ಲಿ ನಾನು ಕೇಳಿಕೊಂಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಆತ್ಮೀಯ ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ಏನು ಇವತ್ತು ಮಾಧ್ಯಮಗಳ ಮುಖಾಂತರ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಇಡೀ ಜಿಲ್ಲೆಯಲ್ಲಿ ಅತಿ ಹಿಂದುಳಿದಂಥ ಜಾತಿಗೆ ಸೇರಿದಂಥ ರಾಸಿಮ್ ಅವ್ರಿಗೆ ಬಹುಜನ್ ಸಮಾಜ್ ಪಾರ್ಟಿ ವೋಟ್ ಈ ಸಲ ಲೋಕಸಭಾ ಕ್ಷೇತ್ರ ಟಿಕೆಟ್ ಕೊಟ್ಟಿದೆ. ಬಂಧುಗಳೇ, ಇಲ್ಲಿ ಈ ಕ್ಷೇತ್ರದಲ್ಲಿ ಇದುವರೆಗೂ ಯಾರು ತೀರ ಹಿಂದುಳಿದು ವರ್ಗದವರು ಲೋಕಸಭೆಗೆ ಆಯ್ಕೆಯಾಗಿದೆ. ಈ ಸಲ ಎಲ್ಲ ಹಿಂದುಳಿದ ಜಾತಿಗಳು ಸೇರಿ ರಾಸಿಮ್ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಯಾಕೆಂದರೆ ಸಂವಿಧಾನ ಅಪಾಯದಲ್ಲಿರುತ್ತೆ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ಸು 100 ಬಾರಿ ಸಂವಿಧಾನನ ತಿದ್ದುಪಡಿ ಮಾಡಿ ಜನರಿಗೆ ವಂಚನೆ ಮಾಡಿದೆ. ಹಾಗೆ BJP ಸಂವಿಧಾನದ ಬಗ್ಗೆ ಮಾತಾಡ್ತಾನೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳ್ಕೊಂಡು ಸಂವಿಧಾನ ಬದಲಾಯಿಸೋದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ಈ ಎರಡೂ ಪಕ್ಷಗಳ ಮರಾಮೋಸದ ನಾಟಕಗಳನ್ನು ನಂಬದೆ ತುಮಕೂರು ಜನತೆ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಗೆ ವೋಟ್ ಕೊಟ್ಟು ಗೆಲ್ಲಿಸ್ಬೇಕು. ಯಾಕೆಂದರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ಪಾಪ ಕಾಂಗ್ರೆಸ್ ಕಾರ್ಯಕರ್ತರು, ಲೋ ಲೆವೆಲ್ ಕಾರ್ಯಕರ್ತರಿಗೆ ಅದೇನು ಗೊತ್ತಿಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ಮಾತಾಡ್ತಾರೆ, ಮೋದಿ ದೇಶ ಮಾರ್ತಾವ್ರೆ, ಮೋದಿ ದೇಶ ಮಾರ್ತಾವ್ರೆ, ಮೋದಿ ದೇಶ ಮಾರ್ತಾವ್ರೆ ಅಂತ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಬಂಡವಾಳ ಹಿಂತೆಗೆದ ಸಚಿವಾಲಯನ ಹೀಗೆ 32 ವರ್ಷಗಳ ಹಿಂದೆ ತೆಗೆದಿದ್ದು ನಿಮ್ಮದೇ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರು. ಆಗ ಭಾಳ ಆರ್ಥಿಕ ತಜ್ಞರಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ವಿತ್ತ ಸಚಿವ ಆಗಿದ್ದರು. ಆದ್ದರಿಂದ ನೀವು ದೇಶ ಮಾರಾಟ ಮಾಡೋದನ್ನು ಶುರು ಮಾಡಿದ್ರಿ, ಅದನ್ನು ಲೀಗಲೈಸ್ ಮಾಡಿದ್ರಿ, ಅದನ್ನು ಮೋದಿಯವರು ಬೇಗ ಮಾಡ್ತಾಯಿದ್ದಾರೆ. ನೀವು ನಿಧಾನಕ್ಕೆ ಮಾಡ್ತಾಯಿದ್ರಿ, ಈಗ ಮೋದಿಯವರು ಬೇಗ ಮಾಡ್ತಾಯಿದ್ದಾರೆ. ದಯಮಾಡಿ ನಿಮ್ಮಿಬ್ಬರಿಗೂ ನೈತಿಕತೆ ಇಲ್ಲ. ಈ ಎರಡೂ ಪಕ್ಷಗಳು ಚುನಾವಣಾ ಬಾಂಡ್ ಮುಖಾಂತರ ಅಕ್ರಮವಾಗಿ ಅಕ್ರಮ ಹಣನ ತಗೊಂಡಿದ್ದಾವೆ. ಇಡೀ ದೇಶಕ್ಕೆ ಗೊತ್ತು. ಅಕ್ರಮ ಹಣನ ಚುನಾವಣಾ ಬಾಂಡ್ ಮುಖಾಂತರ ತಗೊಳ್ಳದೇ ಇರತಕ್ಕಂಥ ಏಕೈಕ ಪಕ್ಷ ಅದು ಬಹುಜನ ಸಮಾಜ ಪಕ್ಷ. ಇಂಥ ಭ್ರಷ್ಟಾಚಾರ ವಿರುದ್ಧದ ಪಕ್ಷಕ್ಕೆ ತಾವೆಲ್ಲರೂ ಸಹಾಯ ಮಾಡಬೇಕು. ತಾವೆಲ್ಲರೂ ಓಟ್ ಹಾಕಿ ಆಶೀರ್ವಾದ ಮಾಡಿ ತಮ್ಮ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ಕೇಳ್ಬೋದು.